ನೋಡ್ರಿ ಹಿಂಗೆ ಮಾವಿನಕಾಯಿ ತೊಳ್ಕೊಬೇಕು ಫಸ್ಟು ಬಡಪ ಇಲ್ಲಿ. ಇವಾಗ ಬಂಡೆಕಲ್ಲು ಸಿಕ್ಕಲ್ಲ, ಈಚೆ ನಾವೆಲ್ಲಾದ್ರೂ ಹೋಗ್ತೀರಿ ಆವಾಗ ಬಂಡೆಕಲ್ಲು ಸಿಕ್ಕಲ್ಲ, ಅವಾಗ ಇಂಥ ಇದರಲ್ಲೇ ಹಾಕಬೇಕು ಎಣ್ಣೆ ಮಾವಿನಕಾಯಿನ ಹಾಕ್ಬಿಟ್ಟು ಹಿಂಗೆ ಹಿಂಗೆ ನೋಡಿ, ಪರವಾಗಿಲ್ಲ, ಮೇಲೆ ನೋಡಿ, ಹಂಗೆ ನೋಡಿ, ನೋಡ್ತೀನಿ ಅರ್ಧ ಆಗಿರ್ತದೆ. ಇದು ನೋಡಿ ಹಿಂಗಾಗೈತಿ ಇವಾಗ, ಆಯಿತಾ? ಇವಾಗ ಇದಕ್ಕೆ ವಾಟೆ ಬೇಕಾದ್ರೆ ವಾಟೆನೂ ಇಕ್ಬೋದು, ವಾಟೆನೂ ಇರಲಿ. ಇವಾಗ ಇದಕ್ಕೆ ಕಲ್ಲುಪ್ಪು ರ್ಯಾಂಡಮ್ ಆಗಿ ಹಾಕಬೇಕು, ಇಷ್ಟೇ ಅಷ್ಟೇ ಅನ್ನೋದೇನಿಲ್ಲ. ಹಾಕ್ಬಿಟ್ಟು ಖಾರದ ಪುಡಿ, ಇದೊಂಥರ ಟೇಸ್ಟ್ ಇರ್ತದಲ್ಲ. ಮೆಣಸಿನಕಾಯಿ ಇದ್ರೂ ಚಂದ, ಹಸಿ ಮೆಣಸಿನಕಾಯಿ ಬೇಡ ಬೇಡ, ಹಸಿ ಮೆಣಸಿನಕಾಯಿ ಹಾಕ್ಬಿಟ್ರೆ ಅದೊಂಥರ ಚೆನ್ನಾಗಿತ್ತು. ಸಂತೋಷನೇನೆ ಅಲ್ಲಿ ಮೋನಿಕಾ ಅವರೆಲ್ಲ ಕುತ್ಕೊಂಡು ಮಾಡ್ತಾ ಇರಲಿಲ್ಲ ನೀವು? ಇದಕ್ಕೊಂದು ಬೆಳ್ಳುಳ್ಳಿ ಹಾಕಬೇಕು. ತಿರ್ಲು ಐತೇನೆ ಬೆಳ್ಳುಳ್ಳಿ ನೋಡ್ರಿ ಪಚಡಿ ಆಗೋಯ್ತು. ಇಲ್ಲಿ ನೋಡ್ರಿ ಗೊತ್ತಾಗ್ತೈತಾ? ಅಂದ್ರೆ ಸಂತೋಷ, ಮೋನಿಕಾ, ಲಕ್ಷ್ಮಿ, ವರ, ಸವಿತಾ, ಕವಿತೆ ಇವರೆಲ್ಲ ಒಂದು ಗ್ರೂಪ್ ಸೇರೋರು. ಸೇರ್ಬಿಟ್ಟು ಈ ತರ ಮಾವಿನಕಾಯಿ ಕಿತ್ಕೊಂಡು ನಮ್ಮ ಅಕ್ಕನವ್ರು ಅಲ್ಲಿ ನಮ್ಮ ಅಣ್ತಮ್ಮಂದಿರ ಮಕ್ಕಳು ಎಲ್ಲ ಗ್ರೂಪ್ ಸೇರೋರು. ಸೇರ್ಬಿಟ್ಟು ಮಾವಿನಕಾಯಿ ಕಿತ್ಕೊಂಡು ಓಹೋ ಸರಿನೇ. ಅದಕ್ಕೆ ಅದೇ ಹಿಂಗೆ ಉಪ್ಪು ಖಾರ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಅದೇ ಬೆಳ್ಳುಳ್ಳಿ ಈ ತರ ಹಾಕ್ಬಿಟ್ಟು ನ್ಯೂಸ್ ಪೇಪರ್ ಹಾಕೊಂಡು ಜಜ್ಜೋದು. ಇದನ್ನೆಲ್ಲ ಮಾಡ್ಕೊಡ್ಬೇಕು ಎಲ್ರಿಗೂ. ನಾವು ತಿಂತಾ ಇದ್ವಿ, ನಾವು ಕೂಡ ದೊಡ್ಡವ್ರು ಕೂಡ ಸೇರ್ಕೊಂಡು ತಿಂತಾ ಇದ್ವಿ. ಕೋಳಿ ತರೋದು, ಅವಾಗೇನೆ ಕೋಳಿದು ಮಾಡೋದು, ಎಲ್ಲ ಬಾಲ್ಯದ ನೆನಪುಗಳೆಲ್ಲನೂ ನಾವು ಮಾಡಿದೀವಿ. ನೋಡ್ರಿ ಪಚಡಿ ಗೊತ್ತಾಗ್ತೈತಾ? ಇದೇ ಪಚಡಿ ಸರ್. ಒಳಕಲ್ಲೆಲ್ಲ ಹಾಕ್ಬಿಟ್ಟು ಇದು ಮಾಡ್ತಿರಲ್ಲ. ಇವಾಗ ಎಲ್ಲ ಹೋದ್ರಿ ತೋಟಕ್ಕ, ಎಲ್ಲೋತಿರ ವರ್ಲ್ ಕಲ್ಲು ಹುಡ್ಕೊಂಡು ಕಲ್ಲೆಲ್ಲ ಜಜ್ಕೋಬೇಕಷ್ಟೇ. ಅಲ್ಲ ಅದೆಲ್ಲ ಇದು ಬೆಸ್ಟ್. ಇದು ನೋಡ್ರಿ ಹೆಂಗಿರುತ್ತೆ ಅನ್ಬಿಟ್ಟು ಪಚಡಿ. ಎತ್ಕೊಂಬ. ಅಲ್ಲ ಇವಾಗ ಹಳೆ ಕಾಲದಲ್ಲಿ ಕಲ್ಲಿತ್ತಮ್ಮ, ಕಲ್ಲು ಗುಂಡ್ಕಲ್ಲು ಅಂತಿತ್ತು, ಅದ್ರ ಮೇಲೆ ಪಚಡಿ ಮಾಡ್ತಾ ಇದ್ವಿ, ಪಚಡಿ ಹೊಡಿ. ಇವಾಗ ಇಲ್ಲ ಅಲ್ಲ. ಬಾಯಿನೇ ಬರುತ್ತೆ ಎಲ್ಲಾರ್ಗು. ಸೂಪರ್ ನೋಡಿ. ಇದ್ರಲ್ಲಿ ಉಪ್ಪು ಖಾರ ಒಂದು ಸೈಡ್ ಬಿದ್ದೈತೆ, ತಿರ್ಗಿ ಇದ್ರಲ್ಲಿ ಇನ್ನೂ ಒಂದು ಹೊಡಿಬೋದು. ನೋಡ್ರಿ ಹೆಂಗೆ ಇಟ್ಕೊಂಡೈತೆ ಉಪ್ಪು ಖಾರ ಎಲ್ಲ. ಸರಿ ಎಲ್ಲ ನಾನು ಕೊಡ್ಬರತ್ತ ಚೆನ್ನಾಗೈತೆ. ತಿನ್ನಮ್ಮ, ಸಖತ್ತಾಗೈತಪ್ಪ, ಸೂಪರ್. ಇದ್ರ ಟೇಸ್ಟೇ ಬೇರೆ, ಸಕ್ಕದ. ಕಟ್ ಮಾಡಿ ತಿನ್ನೋದು ಬೇರೆ, ಈ ತರ ಒಡೆದು ತಿನ್ನೋದು ಬೇರೆ. ಎಲ್ಲ ವೀಕ್ಷಕರಿಗೂ ಅದ ಮನೆಯಲ್ಲೇ ಮಾವಿನಕಾಯಿ ಸೀಸನಲ್ಲೇ ಮಾಡ್ಕೊಂಡು ತಿನ್ರಿ. ಆಮೇಲೆ ಅವಾಗ ಎಲ್ಲ ಇದ್ರಕ್ಕೆ ಕಿತ್ಲಾಡ್ತಾ ಇದ್ದಿದ್ದು ನಾವು. ವಾಟೆ 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 ಯಾರ್ಕ ನಿನ್ ಬಿಟ್ಟು ಅವ್ರಕ, ಅವ್ರ ಬಿಟ್ಟು ನಿಮ್ಕ ಅಂತ. ಇದು ವಾಟೆನಲ್ಲಿ ಎಳೆ ವಾಟೆ ಇದ್ರೆ ಒಡೆದ್ಲಾಡೇರಿ. ಈ ಗಟ್ಟಿ ವಾಟೆ ಸಿಕ್ಕೈತೆ ಅಂದ್ರೆ ಮಾವಿನಕಾಯಿ ಆಗೈತೆ ಅಂತ. ಇದ್ರನ್ನ ಇದು ಒಳ್ಳೆ ಟೇಸ್ಟ್. ಇದು ಸಕ್ಕದಾಯ್ತು ಸರ್. ವಿಡಿಯೋ ನೋಡೋ ಮುಖಾಂತರ ಎಲ್ಲ ಹಳೆ ಕಾಲದ್ದು, ಹಳೆ ಕಾಲದ ನೆನಪುಗಳ ಮೋವು ನೋಡಿ. ಹಿಂಗೆ ನಾರು ತಿಂತಾ ಇದ್ರು ಇವರೆಲ್ಲ, ಅದನ್ನ ಕತ್ಕೊಂಡು ಹಿಂಗೆ ಎಳ್ದ್ರೇ ಒಂಥರ ಟೇಸ್ಟು. ಈಗೆಲ್ಲ ವಾಟೆ ತಿನ್ನೋಕೆ ಶುರು ಮಾಡ್ಕೊಂತಾರೆ ನೋಡಿ. ಇಲ್ಲ, ಮಾವಿನಕಾಯಲ್ಲಿ ಇಲ್ಲಿ ಕಿತ್ಲಾಡ್ಕೊಂಡು ತಿಂತಾ ಇದ್ದಿದ್ದು ನಾವು. ಮಾಮೂಲಿ ಬೆಂಗಳೂರು ಅವ್ರಿಗೆ ಇವೆಲ್ಲ ಸಿಕ್ಕಲ್ಲ ಈ ಕಾಯಿಗಳು. ನಿಮ್ಗೆ ಸಿಕ್ಕೋದು ನೋಡ್ರಿ ಇದು. ನಮಗೆ ಮೆಡಿಸಿನ್ ಸಿಗುತ್ತೆ. ಈ ಕಾಯಿ ಸಿಗ್ತದೆ ತೋತಾಪುರಿ, ಇದ್ರಲ್ಲಿ ಮಾಡ್ಕೊಳ್ರಿ.
ಇದು ಸಿಕ್ಕಲ್ಲ ಈ ಥರ. ಇದು ಕೊಬ್ಬರಿಕಾಯಿ. ಇದು ಇದಕ್ಕೆ ಏನಂತಾರೆ ಸರ್? ಇದಕ್ಕೆ ಕೊಬ್ಬರಿಕಾಯಿ. ಕೊಬ್ಬರಿಕಾಯಿ. ಹೆಂಗೈತೆ ಕಾಯಿ? ಸಕ್ಕತ್ತಾಗಿ. ಕಾಜಿತಾ ನೀನು ಹೋಗೋ. ಸಾಕು ಹೋಗೋ. ಸೂಪರ್ ಆಗೈತೆ. ಬಾಯ್ ಎಲ್ಲರಿಗೂ. ಮಾವು ಏಮ ಇಂದ ಮಾಂಗಾಯಿ ಎತ್ಕೋಣ, ಎತ್ಕೊಯ್ ಪೀಸ್ ಎತ್ಕೊಳ್ರಿ. ಇಂದ ಅಜ್ಜಿ ಬೇಡ ಅಂತ ಈ ಥರ ಎಲ್ಲ ಮಾಡಿದಾಗ ಅದು ಇದು ಲಾಸ್ಟಲ್ಲಿ ಇದಕ್ಕೆ ಇದ್ರನ್ನ ಭಾಗ ಇಕ್ಕೋದು. ಇದು ಎಲ್ಲರಿಗೂ ಇಷ್ಟು ಅಂತ ಇದ್ರನ್ನ ಲಾಸ್ಟಲ್ಲಿ ಸಕ್ಕತ್ತಾಗಿರ್ತದಂತ. ಚೆನ್ನಾಗಿರ್ತೈತಿ ಟೇಸ್ಟ್. ಲಾಸ್ಟಲ್ಲಿ ಉಪ್ಪು ಖಾರ ಜಾಸ್ತಿ ಉಳಿದಿರುತ್ತಲ್ಲ, ಅದೇ ಚಂದ. ಸಕ್ಕತ್ತಾಯ್ತು. ಬಟ್ ನಾವು ಈ ರೀತಿ ಎಲ್ಲ ತಿಂದೇ ಇಲ್ಲ. ಹೌದಾ? ಸಂತೋಷ ತಿಂದಿದ್ದೆ ತುಂಬ. ಅಲ್ಲೇ ಗಿಡದಲ್ಲಿ ಇತ್ತಲ್ಲ ನಮ್ಮ ತಾತ ಕಾವಲಿರೋರು. ತಾತನೇನು ಇಲ್ಲ, ನಮ್ಮ ದೊಡ್ಡಪ್ಪನ ಬಲ್ಲೆ ಕಾಟ ನಮ್ಗೆ ಅವಾಗ ಮರ ಏಕಕ್ಕೆ ಬಿಡ್ತಾರಿಲ್ಲ. ಅಲ್ಲ ಕಾಣ್ದಿರ ಕಿತ್ಕೊಂಬತ್ತಾ ಇದ್ರು ಇವನ್ ಕೈಯಲ್ಲಿ ಪಚಡಿ ಮಾಡಿಸ್ಕೊಳಕ್ಕೆ. ಮಕ್ಕಳು ಹುಡುಗರು ಎಲ್ಲ ಅವ್ರ ಎಲ್ಲರಿಗೂ ನಾನೇ ಮಾಡ್ಕೊಡ್ಬೇಕು. ಎಲ್ಲ ಅಕ್ಕನೋರೆ. ಇವನೇ ಲಾಸ್ಟ್ ಗ್ರೂಪ್ಗೆ. ಅಂದ್ರೆ ಎಲ್ಲರಿಗೂ ಪ್ರೀತಿಯ ಮುದ್ದಿನ ಲಾಸ್ಟ್ ಇವರು, ಲಾಸ್ಟ್ ಮಗ ಅವರು. ಇವನು ಕೊನೆಯವನು. ಎಲ್ಲ ಅಕ್ಕ ಅಣ್ಣ ಇವನ್ಗೆ. ಬಟ್ ಮುದ್ದಿನ ಮಗ ಎಲ್ಲರಿಗೂ ಫ್ಯಾಮಿಲಿಗೆ. ಹೌದು, ತುಂಬಾ ಇಷ್ಟಪಡ್ತಾರೆ ಅವ್ರ ಅಕ್ಕ. ನೋಡು ನಮ್ಮ ಮನೆ ಅಡುಗೆ ಮಾಡಿಸಿದಾಗೂ ಎಲ್ಲರೂ ಪ್ರೀತಿ ಮಾಡ್ತಾರೆ ಇವ್ರನ್ನ. ಹೌದು, ಅಷ್ಟು ಒಂದು ಒಳ್ಳೆ ಗೌರವ, ಒಂದು ಪ್ರೀತಿ, ನನ್ನ ತಮ್ಮ ಅನ್ನೋದೊಂದು ಗೌರವ ಎಲ್ಲರೂ ಇಟ್ಟಿದ್ದಾರೆ. ಶ್ರೀಮಂತಕ್ಕೆ ಹಂಗೇನೇನು 7ನೇ ತಾರೀಕು ಹೆಚ್ಚಿನ ಜನಸಂಖ್ಯೆನಲ್ಲಿ ಬನ್ನಿರಿ, ಓಪನ್ ಇನ್ವಿಟೇಷನ್ನು. ಸರ್ ಇದು ಏಕಲವ್ಯನ ಮಗಳಿಗೆ, ಏಕಲವ್ಯನ ಮಗಳು CR 7 ಅವರು. ಇಲ್ಲೇ ಇದೆಯಾ ಅದು ನಿಮ್ಮಲ್ಲೇ? ಹಾಂ, ನಮ್ಮ ಮನೇಲಲ್ಲ ಐತಲ್ಲ ಮಗ. ಅದು ನೋಡಿಲ್ಲ ನಾನು. ಅದೇ ಆ ಪುಡಿ ರಷ್ಟು ಕೊಡು. ಇದು ತಿಂದರೆ ಚೆನ್ನಾಗಿ. BP ಇಲ್ದಿದ್ದು BP ಬರ್ತೈತೆ ಅಷ್ಟೇ. ಉಪ್ಪು ಜಾಸ್ತಿ ಐತೆ. ಉಪ್ಪು ಖಾರ ಎಲ್ಲ ಏನೈತೆ ಅಂದ್ಬಿಟ್ಟು ನಾವು ಏನೋ ಒಂದು 5-6 ಕಾಯಿ ಮಾಡ್ತಾ ಇರಲಿಲ್ಲ. ಒಂದು ಏನೋ ರೇರ್ ಎರಡು. ಆ ಒಂದು ಕಾಯಿಗೆ ಎಷ್ಟು ಜನ ಭಾಗ? ಸಾಲು ಸಾಲ್ದಿದ್ದಂಗೆ. ಸರ್ ನಿಮ್ಮ ಫ್ಯಾಮಿಲಿನೇ ಸೇರಿದ್ರೆ ಅಮ್ಮ ಒಂದು 150 ಜನ ಅಲ್ಲಿ ಮನೆ ಹತ್ರ ಇರೋ 150 ಜನ ಸೇರ್ಕೊಳ್ಳಲ್ವಾ? ನಿಮ್ಮ ಅಣ್ಣ ತಮ್ಮದಿರು ಮಕ್ಕಳು, ಅವ್ರ ಮಕ್ಕಳು ಎಷ್ಟು ಜನ ಆಯ್ತಾರೆ ನಿಮ್ಮ ಕುಟುಂಬ? 150 ಜನ ಆಗ್ತಿದೆ. 150 ಜನ ಆಗುತ್ತೆ. ಮನೆಯವರೇನೆ ಒಂದು 45 ಜನ ಇದ್ವಿ ನಾವು. ಒತ್ತಕ 300ರಿಂದ 350 ಜನಕ್ಕೆ ಅಡುಗೆ ಮಾಡ್ತಾ ಇದ್ವಿ ನಮ್ಮ ತಾಯಿಯವರು ಒಬ್ಬರೊಬ್ರೆ. 3 ಜನ. ಅದು ಶಿಫ್ಟಿಂಗು. ನಮ್ಮ 4ನೇ ಅಪ್ಪನ ನಮ್ಮ ನೀಲಮ್ಮನ ಅವ್ರು ಬೆಳಿಗ್ಗೆ ಡ್ಯೂಟಿ ಅವ್ರದ್ದು. ಬೆಳಗ್ಗೆ ನಾಷ್ಟ. ನಾಯಮ್ಮನು 4 ಗಂಟೆಗೆ ಎದ್ದು ಟೀ ಹಾಲು ಕಾಯಿಸಿ ಕಾಫಿ ಅವ್ರದ್ದು. ಆಮೇಲೆ ನಮ್ಮ ಮನೆಯಲ್ಲಿ ಇವಾಗೇನೆ ಟೈಮಿಂಗ್ಸ್ ಪ್ರಕಾರ ಹಾಲು ಕರೆಯೋದು. ಅವಾಗ ಏನಾರು ಹಾಲು ಬೇಕಂದ್ರೆ ಆ ಟೈಮ್ಗೆ ಹೋಗಿ ಹಂಗೆ ಕರ್ಕೊಂಬರ್ತಾಯಿದ್ವಿ. ಒಂದು ಇತ್ತು ಹಳೆ ಹಸು, ನಮ್ಮ ಅಮ್ಮನ ಊಟದ ಮನೆಯವ್ರು ಹೊಡೆದಿದ್ದು ನಮ್ಮ ಅಜ್ಜಿಯವರು. ಅದು ಬಟ್ ನಿಮ್ಮದು ತುಂಬಿದ ಕುಟುಂಬ ತುಂಬ ಚೆನ್ನಾಗಿದೆ. ಕೆಲವರೆಲ್ಲ ಹೇಳ್ತಾರಲ್ಲ ವಿಡಿಯೋ ಮುಖಾಂತರ, ವಿಡಿಯೋ ನೋಡಿಕೊಂಡು ಏನೋ ಶೋಕಿ ಮಾಡಬಾರ್ದ ರೈತರು, ಒಳ್ಳೆ ಬಟ್ಟೆ ಹಾಕ್ಬಾರ್ದ, ಒಳ್ಳೆ ಕಾರಾಗ ಓಡಾಡಬಾರ್ದ, ಜಾಸ್ತಿ ಇಟ್ಕೊಂಡು ಬಟ್ಟೆ ಹಾಕೊಂಡಿಲ್ಲ ನೋಡಪ್ಪ ಇಷ್ಟೆಲ್ಲ ಇಟ್ಕೊಂಡು ಹಾಕಿಲ್ಲ ಅಂತ ಅದಕ್ಕೂ ಹೇಳಿ ಅಯ್ಯ ಎಲ್ಲ ಹೆಂಗಿದ್ರು ಮಾತಾಡ್ತಾರೆ. ಬಟ್ ಏನು ನಾನು ಹೇಳೋದಂದರೆ ಅನ್ನ ಹಾಕಿರೋ ಮನೆ ನಮ್ಮದು. ಅನ್ನ ಹಾಕಿ ಕೂಲಿ ಕೊಟ್ಟಿದ್ದು ಮಾನಸ್ಥಾನ ನಮ್ಮದೇನೆ. ಇವತ್ತು ನಮ್ಮ ಹೊರ್ತೂರು ಸುತ್ತಮುತ್ತ ಕೇಳ್ಕೊಳ್ರಿ, ಊರುಗಳ ಕೇಳ್ತಾರೆ. ಆದ್ರೆ ನಾನು ನಮ್ಮ ದೊಡ್ಡಪ್ಪನ ಚಿಕ್ಕಪ್ಪನವರು ಇಂದ ಇದ್ರುಳ್ಳ ಪೊಟ್ಟು ನಾಡ್ಸ್ಕೊ ಈಗ. ಅಣ್ಣ ತಮ್ಮಂದರು ನಾವು ಒಟ್ಟು ಕುಟುಂಬದಲ್ಲಿದ್ದವಾಗಿಂದನೂ ಇವಾಗೂ ಅಷ್ಟೇ ಒಂದು ಪ್ರೋಗ್ರಾಮ್ ಮಾಡ್ರೆ ನಾವೆಲ್ಲ ಸೇರ್ತೀವಿ. 7ನೇ ತಾರೀಕು ಎಲ್ಲ ಬರ್ತಾರೆ ನಮ್ಮ ಕುಟುಂಬನೇ. ಎಲ್ಲರಿಗೂ ನಮ್ಮ ಅಮ್ಮನೇ ಹೇಳೋದು, ಈಚಿನವ್ರಿಗೆ ನಾನು ಹೇಳ್ಕೊತೀನಿ ಹಂಗೆ. ಎಲ್ಲ ಇದು ಕಿತ್ತಾಕ್ಲಿ ಬಿಡು. ಹಾಂ, ಈ ಕಡೆ ಬನ್ನಿ, ಇಲ್ಲಿಗೆ ಬಾ ಬರತ್ತ ನೋಡಿರಿ ಬೇನೀಶು. ಆಮೇಲೆ ಇನ್ನೇನಂತಾರೆ ಇದ್ರನ್ನ ಬೇಗಮ್. ಬೇನೀಶ್ ಅಂತ ಬಂದೈತೆ ನೋಡ್ರಿ. ಬಂದೈತೆ ಬಂದಾಗ ನೋಡ್ರಿ ಹಿಂಗೆ ಹಾಲು ಎಗರಲ್ಲ, ಹಾಲು ನೋಡ್ರಿ ಬಂದೈತೆ. ಅಲ್ಲಿ ತಾಯಿ ಒಕ್ಕಿರ್ಕೋ ಜೋಡಿ ಹಿಂಗೆ ಜೋಡಿ ಚುಟ್ಟು ಬರಾಟಿ ಪುಣಿಗೆ ಪೋಡ್ಗೆ ಬಂದೈತೆ, ಎಲ್ಲ ಬಂದೈತೆ ಕಾಯಿ. ಆಮೇಲೆ ನೋಡ್ರಿ ಹಿಂಗೆ ಕಾಯಿ ಮೇಲೆ
ಕಲರ್ ಬಾತ್ರಿ ಬಂದೈತಿ ನೋಡ್ರಿ. ಇದೆಲ್ಲ ಇನ್ನು ಮರದಲ್ಲೇ ಮಾಡ್ಕೊಂತಾವ ಬಿಟ್ರೆ. ಹಣ್ಣಾಗುತ್ತಲ್ಲ ಸರ್? ಹಾಂ ಇದು ಬಂದು ಸರ್ ಈಗ ಮಾವಿನಕಾಯಿಗಳಿಗೆಲ್ಲ ಮೆಡಿಸಿನ್ಸ್ ಹಾಕ್ತಾರಲ್ಲ, ಸೊ ಅದು ಏನು ಕಟ್ ಮಾಡಿಬಿಟ್ಟಲ್ತು ಇದು ಮಾಡ್ಕೊಂಡ್ರೆ ಆಗ್ತೈತಿ ಪಚ್ಚಡಿ. ಸರ್ ಮೆಡಿಸಿನ್ಸ್ ಹಾಕ್ತಾರಲ್ಲ ಸರ್, ಅದು ಬೇಕಾಗುತ್ತೆ, ನೆಸೆಸಿಟಿ ಇದೆಯಾ ಸರ್? ಗೊತ್ತಿಲ್ಲ ಮೇಡಮ್. ಅಯ್ಯೋ ಇವಾಗ ನಾವು ಹಾಕಲ್ಲಮ್ಮ. ಮೆಡಿಸಿನ್ ಹಾಕಿದ್ರೆ ಕಲರ್ ಕಾಯಿ ಹೆಂಗ್ ಬರುತ್ತೆ ಗೊತ್ತಾ, ಇದು ಫುಲ್ಲು ಒಂದ್ ದಿನದಲ್ಲಿ ಎಲ್ಲೋ ಬಂದ್ಬಿಡ್ತದೆ. ಒಂದ್ ದಿನದಲ್ಲಿ ನೋಡಿ ಒಂದೇ ಇದರಲ್ಲಿ ಇಷ್ಟು ಕಾಯಿ. ಆಮೇಲೆ ನೋಡ್ರಿ ಇಲ್ಲಿ ಕಾಯಿ ಟಚ್ ಆಗಿರೋದ್ರಕ್ಕೆ ನೋಡ್ರಿ ಇದು ಹಿಂಗೆ ಕಲರ್ ಬಂದಿರೋದು. ಈ ಥರ ಆಗಿರೋದು. ನೋಡ್ರಿ ಇಲ್ಲಿ ಗೊತ್ತಾಗತ್ತಾ? ಕಿತ್ತೆ ಹೋಯ್ತು ನೋಡಿ, ಈ ಥರ ಕಾಯಿ ಟಚ್ ಆಗಿರೋದು. ಅದೇ ಇವಾಗ ಅವರು ಕಿತ್ತವಾಗ ನಮ್ಗೆ ಎಷ್ಟು ಕ್ವಾಲಿಟಿ. ಆಮೇಲೆ ತೋತಾಪುರಿ ಒಂದು ಗೊಣ್ಣೆ ಎತ್ಕೊಂಡ್ ಬರ ಇಲ್ಲ. ಏಯ್ ಬಾರ ಇಲ್ಲಿ. ತಿನ್ನು ಬೇಕು, ಕೆಲಸನೂ ಮಾಡ್ಕೊಂಡಿರ್ಬೇಕು. ತಿನ್ನು ಅಂದ್ರೆ ತಿನ್ಕೊಂಡು ನಿಂತ್ಕೊಂತೀಯ. ನಮ್ಮ ಮಮ್ಮಿ ಕೊಡೋದು ಗೊತ್ತಾ? ಯಾಕ ಅಮ್ಮ ತೋತಾಪುರಿ ಆಗೋಣಮ್ಮ. ನೋಡಿ ಮಾಮೂಲಿಯಾಗಿ ತೋತಾಪುರಿ ನೋಡಿರ್ತೀರಾ, ಒಂದೊಂದು ಕಾಯಿ 3/4 kg 1 kg ಐತೆ. ಇಲ್ಲಿ ನೋಡ್ರಿ ಚೆನ್ನಾಗಿದೆ ಸರ್, ಕಾಣಿಸ್ತೈತಾ? 1 kg ಮೇಲೆ ಇಲ್ವಾ ಸರ್ ಅದು? 1 kg ಐತೆ ನೋಡ್ರಿ ಕಾಯಿ. 1 kg ಮೇಲೆ ನೋಡ್ರಿ ಎಷ್ಟೈತೆ ನೋಡ್ರಿ. ನಮ್ಮದೇ ತೋಟದ ಕಾಯಿ ನೋಡ್ರಿ, ಸಕ್ಕರೆ ಇದೆ. ಎಷ್ಟು ಅಪ್ಪ ಐತಿ. ಕಿತ್ತಾಕಪ್ಪ, ಕಿತ್ತಾಕಿ ಮರದಾಗಿರೋದಲ್ಲಿ ಕಿತ್ತಾಕ ಪೂರ. ಎಲ್ಲ ಕಾಯಿ ಹಂಗೆ ಐತೆ ಮೇಡಮ್, ಒಂದೇ ಅನ್ನೋದಲ್ಲ ನೋಡ್ರಿ. ಅದು ಹಿಂಗೆ ಇಳುವರಿ ಬರಬೇಕು ಕಾಯಿ. ನಿಮ್ಮಲ್ಲಿ ತೋಟದಲ್ಲಿ ಒಂದು 5-6 ವೆರೈಟೀಸ್ ಇಲ್ವಾ ಸರ್? 8 ಐತೆ. 8 ಇದೆಯಾ? 8 ವೆರೈಟಿ ಐತೆ. ಹಿಂಗಪ್ಪ ನಾನಂತೂ ಎಲ್ಲ ಟೆಸ್ಟ್ ಮಾಡಿದ್ದೀನಿ ಸರ್ ಅದು. ಇದೊಂದು ಜಾತಿ ಕಾಯಿ ಇದು ಬಂದೈತೆ ನೋಡ ಸರ್. ಇದು ತಿಂದಿದ್ದೀನಿ ನಾನು ವಾಣ ಉಣ್ಣಪ್ಪ. ಅದೇ ಅದು ಮರ್ತಲೆ ಪೂರ ಪುಣ್ಯ ಕೊಡಂಗ ಅದು ಮಾತ್ರ ಸರ್. ಇದು ಹಣ್ಣಾದ್ರೆ ಸರ್ ನಾನು ತಿಂದಿದ್ದೀನಿ ಲಾಸ್ಟ್ ಟೈಮ್ ಕೊಟ್ಟಿದ್ರಲ್ಲ, ಎಷ್ಟು ರುಚಿಕರವಾಗಿರುತ್ತೆ ಗೊತ್ತಾ ಸರ್? ಇದು ಸಖತ್ತಾಗಿತ್ತು. ಹಂಗೆ ಹಣ್ಣಾಗಿ ಬಿಟ್ಬಿಟ್ವಿ ನಾವು. ಹಣ್ಣಾಗಿತ್ತಾ ಇದು? ಬಂದಿತ್ತ ಕಾಯಿ? ಅಲ್ಲ ಬಾಲ್ಕಾಯಿ ಅಂತ ಇದು. ಸುಮ್ಮನೆ ಒಂದು ಇದ್ರ ಕಿತ್ಕೊಳ್ರಿ ಸಾಕು. 2 ಅಷ್ಟೇ. ಕಾಯಿ ಶೇಪ್ ನೋಡ್ಬೋದು ನೀವು. ಇದು ಬಾಲ್ ಇದ್ದಂಗೆ ಐತೆ ನೋಡ್ರಿ. ನಮ್ಗಳು ಗೊತ್ತಾಗಲ್ಲ ಸರ್ ಯಾವ ಜಾತಿ ಇದೆ, ಎಷ್ಟು ಐದು ಇದು ಬೇರೆ. ಅದು ಆಮೇಲೆ ಮಲ್ಲಿಕ ಐತೆ ನೋಡ್ರಿ ಇಲ್ಲಿ. ಬೇರೆ ಇದು ಬೇರೆ ನೋಡ್ರಿ ಅಲ್ಲಿ ಮಕ್ಕಳೆಲ್ಲ ಹಂಗೆ ಕಿತ್ಕೊಂಬದ ಹಂಗೆ ಬಿಡ ಬಂದೈತೆ ನೋಡ್ರಿ ಕಾಯಿ. ಹಂಗೆ ತಿನ್ರಿಕೋ. ಇದು ಉಪ್ಪಿನಕಾಯಿ ಅದೇ ಮನ್ ಪಟ್ಕೊಂಡು ಕಿತ್ತ ಈ ಮರದಾಗಿರೋದು ನೋಡ್ರಿ. ಕೆಳಗೆ ಮಗು ಮಕ್ಳು ಕಿತ್ಕೊಳಕ್ಕಾಗಲ್ಲ. ಇಲ್ಲಿ ನೋಡ್ರಿ ಕಾಯಿ ಎಲ್ಲ ಐತೆ. ಹೌದು, ಇದಂಗೆ ಒಳಗಡೆ ಹಾಕ್ತಾ ಬೇಕು. ಅದು ಒಂದು ಪಚಡಿ ಹೊಡಿಬೇಕಂತ ಕೊಟ್ಟಿದ್ದು ಕಾಯಿ ಎಲ್ಲ ಇಲ್ಲಿ ಅದನ್ನ ಹಂಗೆ ಇಟ್ಕೊಳ್ಳಿ. ಇಲ್ಲಿ ಇಟ್ಟಿವಿ. ಇದಾಕಪ್ಪ ಮಳೆ ಸಕ್ಕದಾಗ ರೈತರಿಗೆ ಒಬ್ರಿಗೆ ಕೈ ಬರೋದು ಎತ್ಕೊಡಕ. ಹೌದು. ಬರೀ ತೋತಾಪುರಿ. ಇವಾಗ ಈ ತೋತಾಪುರಿ ಕಾಯಿ ಇರ್ಬೋದು, ಇಲ್ಲಿ ಕಾಯಿಗಳಿರ್ಬೋದು. ಅರ್ಧಂಬರ್ಧ ಐತೆ ಕಾಯಿ ಅಂತಂದ್ರೆ ಕೈಗೆ ಗ್ಲೌಸ್ ಹಾಕೊಂಡು ನೀಟಾಗಿ ಕಟ್ ಮಾಡಿ ಬಿಸಿಲಿಗೆ ಒಣಗಿಸಿ ಉಪ್ಪಿನಕಾಯಿ ಮಾಡಿ ಹಾಕ್ಬಿಟ್ರೆ ಕೈ ಮುಟ್ಟಬಾರ್ದು. ಉಪ್ಪಿನಕಾಯಿ ಮಾಡಿ ಇಟ್ಬಿಟ್ರೆ 1 ವರ್ಷ ಇರ್ತದೆ. ಉಪ್ಪಿನಕಾಯಿ ಮಾಡ್ತೀವಲ್ವಮ್ಮ, ಕೈ ಯೂಸ್ ಮಾಡಬಾರ್ದು, ಕೈ ಗ್ಲೌಸ್ ಯೂಸ್ ಮಾಡಬೇಕು. ಯಾಕೆ ಗ್ಲೌಸ್ ಯೂಸ್ ಮಾಡೋದಂದ್ರೆ ಕೆಟ್ಟೋಗ್ಬಿಡ್ತೈತೆ. ಅವಾಗ ನಮ್ಮ ಹಿಂದಿನ ಕಾಲದಾಗೆಲ್ಲ ಏನ್ ಮಾಡೋರು ಅಂದ್ರೆ ನಮ್ಮ ಅಜ್ಜಿಯವರೆಲ್ಲ ಕೈಯೇ ಆಡಿಸ್ತಾ ಇರಲಿಲ್ಲ. ಏನಿದ್ರು ಇದ್ರಾಗೇನೇನೆ ಮರ್ದು ಸೌಟು ಆಮೇಲೆ ಪಿಂಗಾಣಿದ್ ಇದು ಬರೋದಲ್ಲ, ಆ ಜಾರಾಗ ಹಾಕ್ತಾ ಇದ್ದಿದ್ದು. ಕಿತ್ಬಿಟ್ರಲ್ಲ. ಎತ್ಕಪ್ಪ ಇನ್ನೊಂದು ಆ ಮರದಾಗ ಒಂದಷ್ಟು ಕಿತ್ತಾಕ. ಅದು ಚಿಕ್ಕ ಮರದಾಗ ಆನ್ ಮಾಡಿದ್ವಿ ನೋಡ್ರಿ. ಇದು ಬೇರೆ ವೆರೈಟಿ. ಇರಮ್ಮ ಪುಣ್ತಾಕ ಹಿಂಗೆ ಅಂಶ. ಮಲ್ಲಿಕ ನೋಡಿ ಸರ್, ಮಲ್ಲಿಕ. ಓಕೆ, ಇವತ್ತು ಹಲಸಿನಕಾಯಿ ಹಾರ್ವೆಸ್ಟಿಂಗ್. ರಾಂಡ ನಿಲ್ಸ್ಕೊ ರಾಂಡ. ಹಾಂ ಏಕ್ ಬೇರ್ಕನ ಮೇಲೆ ಬಂದೈತಿ ಕಾಯಿಗಳು, ಅವುಗಳನ್ನ ಕೀಳಾಕ ಎಕ್ತಾವ್ರೆ.
ಇವಾಗ ನೀನ್ ಯಾವ ಕಾಯಿ ಕಿತ್ಕೊಂತೀಯಮ್ಮ? ಇದು ಕಿತ್ಕೊಂತೀಯ? ಏ ಬಾಣ ಪುಂಡಾಗುತ್ತೆ ಏನಕ್ಕೆ? ಕೊತ್ತಲ್ಸಿನ್ಕಾಯಿ ಮಾಡ್ತಾರೆ, ಇದು ಮಾಡ್ತಾರೆ. ಬಸ್ಸಾರು ಉಪ್ಸಾರು ಮಾಡ್ತೀವಿ ನಾವು, ಅದರಲ್ಲಿ ಪಲ್ಯ ಎಲ್ಲ ಮಾಡ್ತಾರೆ. ಕಲ್ಲಿಕ್ಕಾರೆ ನೋಡಪ್ಪಿ, ಕಾಯಿ ಚೆನ್ನಾಗಿ ಬರ್ಲಿ ಅಂತ. ಏನ್ ಕಲ್ಲಿಟ್ರೆ ಆಂಟಿ? ಇದು ಕಾಯಿ ಚೆನ್ನಾಗಿ ಬರ್ತೈತೆ. ಈ ತರ ಕಲ್ಲಿಡ್ಬೇಕು ಗಿಡದ ಮೇಲೆ, ಈ ತರ ಕೊಂಬೆ ಮೇಲೆ. ಇನ್ನೊಂದು ಹೇಳ್ತೀನಿ ಕೇಳ್ರಿ. ನಮ್ಮ ತಾತನು ನಮ್ಮ ತಾಯಿಯವರ ಅಪ್ಪ ಹಲಸಿನಕಾಯಿ ಇದು ವಸ್ತೇನ ಪಣಸ್ಕಾಯಿ ಮಣ್ಣಲ್ಲಿ ಹಿಂಗೆ ಬಂದರೆ ಮಣ್ಣು ಮುಚ್ಚಿಬಿಟ್ಟು ಬಂದ್ಬಿಡೋರಂತೆ. ಮಣ್ಣೊಳಗಡೆನೆ ಮಾಗಿ ಕಾಯಿ ಕಿತ್ಕೊಂಡ್ಬರ್ತಾ ಇದ್ದಿದ್ದು ನಿಜವಾಗ್ಲು. ಆ ಪೈ ನೋಡಿದ ಪೆರಿಕೆಯೇ, ಪೈ ನೋಡಿದ ಪೆರಿಕೆಯೇ తిప్పుకొని అట్లే నిదానంగా 2 నిమిషాలు నిదానం కానీ తిప్పు పర్వాలే. వచ్చిందన్న కాయ పుల్లు తెలిపొచ్చేసింది చూడి. నిదానంగా ఇయ్యే, నేను ఉండలేదు ఇడా. మావు ఇన్నెప్పుడు వరండి కాయ నువ్వు పేరుకేనా అన్న తొడలు కనబడుతుందన్న. ఇది వచ్చిండేది ಆಮೇಲೆ ಈ ಹಾಲು ಇದು ಹಲಸಿನಕಾಯಿ ಕೊಯ್ಬೇಕಾದ್ರೆ ಮಾಮೂಲಿ ಎಲ್ರಿಗೂ ಗೊತ್ತಿರ್ತದೆ, ಸಿಟಿ ಅವ್ರು ಕೇಳೋದು ಎಣ್ಣೆ ಉಜ್ಕೊಂಡು ಕೈ ಎಣ್ಣೆ ಉಜ್ಕೊಂಡು ಕೊಯ್ದ್ರೆ ಬಂಕ ಮೆತ್ತಲ್ಲ ಕದಮನ ಅಂಟಾಗಲ್ಲ. ಕಾಯಿ ಕೂಡ ತಿನ್ಲೇದ? ఇది ఈడు 2 వచ్చిండ పెరికేరా. ఇది అది వచ్చిందా? ఇది వచ్చిందా? ఇదే రామడే రాకుండి పీకొద్దా ನಾವು భరత్ కూడా వస్తాడంట. ಇದು ಮಾಮಿಡಿಕಾಯಿ ಎತ್ಕೊಂಡು. ಆಮೇಲೆ ನಾವು ತೆಲುಗು ಮಾತಾಡೋದಕ್ಕೆ ಆಂಧ್ರಕ್ಕೆ ಸೇರಿಸ್ಬಿಡ್ಬೇಡ್ರಿ. ತಮಿಳ್ ಮಾತಾಡ್ರೆ ತಮಿಳ್ನಾಡು ಸೇರ್ಸೋದಲ್ಲ ಇದು. ಪೆರ್ಕು ಇದು ಅದು ಪೆರ್ಕಾಯಿನ ಅದೇ ಇದೇ వచ్చింది. వచ్చింది అదే చూడే. పెరికే ಇದು ಯಾವುದು ಕೊತ್ತಲ್ಸಿನ್ಕಾಯಿ ಆಗಲ್ಲ, ಅದು ಇನ್ನು ಇಷ್ಟೇ ಬರುತ್ತೆ. ಇದೆಲ್ಲ ದಪ್ಪ ಆಗಿದೆ. ಯಾವ್ದು ಬೇಕು ಮೇಡಮ್ ನಿಮ್ಗೆ? ಬೇಕಂದ್ರೆ వాళ్ళు అంత జీకిడ్చి ఈ కబాబ్ ತರ ఏమో చేసుకొని ಕಬಾಬ್ ಅಲ್ಲ, ಬಸ್ಸಾರು ಉಪ್ಸಾರು ಮಾಡ್ತಾರೆ ನಮ್ಮಲ್ಲಿ. ಸರಿ ಯಾವ್ದು ಹೇಳ್ರಿ ಕಿತ್ಕೊಡ್ತಾರೆ. ಇದು ಕಿತ್ಕೊಂಡು ಹೋಗ್ರಿ, ಇದು ಅಷ್ಟೇ ಬರೋದು. ಬಲ್ತೋಗಿರ್ತದ್ದು, ಬಲ್ತಿಲ್ಲ, ಬೀಜ ಬಂದ್ಮೇಲೆ ಬಲ್ತಿರ್ತದು. ಆಗಲ್ಲ, ಅದು ಇನ್ನೂ ಚಿಕ್ಕ ಅಣ್ಣ, ಅದು ನಿಮ್ಗೆ ಗೊತ್ತಿಲ್ಲ ಬಿಡಿ. ಎಷ್ಟಪದ್ ಬೇಕು? ಇಷ್ಟಪದ ಇಂದಪದ ఉందా ಸುಡೆ ಚಿಕ್ಕದು ಪುಟ್ಟಕಾಯಿ ಇದ್ರಾಗಿಲ್ಲ ಇವಾಗ ಎಲ್ಲ. ಸರ್ ಮಾತಾಡ್ತೀರಾ? ಹಾಂ ಬರ್ತೀನಿ. దాంట్లో ఉందేమో చూడన్నా. ఇరు రంగి ನೋಡ್ರಿ ಇದನ್ನ ಅದೇನೋ ಕೊತ್ತಲ್ಸಿಗೆ ಬಸ್ಸಾರು ಮಾಡ್ತಾರೆ, ಮನೇಲಿ ಉಪ್ಸಾರು ಮಾಡ್ತಾರೆ. ಇನ್ನು ಇದಕ್ಕಿಂತ ಚಿಕ್ಕದು. ಅಯ್ಯೋ ಅದನ್ನೇ ಮಾಡ್ರಿ ಅಷ್ಟೇ. ಅದ್ರಕ್ಕೂ ಚಿಕ್ಕದ ಅಂದ್ರೆ ಇನ್ನೇನು? ಬೀಜ ನೋಡಿ ಬಂದಿದೆ. ಬಂದಿಲ್ಲ ಅದು ಅಷ್ಟೇ ಇರೋದು. ಅದು ಅದ್ಮೇಲೆ ಸೋರಿಸ್ಬೇಡ್ರಿ ಸೈಡ್ ಇವತ್ತು ಸಿಂಪಲ್ ಆಗಿ ಮಾವಿನಕಾಯಿ ಒಂದಷ್ಟು ಹಾರ್ವೆಸ್ಟ್ ಮಾಡಿ ಮತ್ತು ಹಲಸಿನಕಾಯಿ ಮಾಡಿದ್ದೀರಿ. ಇನ್ನು ಎಕ್ಸಾಟಿಕ್ ಫ್ರೂಟ್ಸೂ ಇದ್ದಾವೆ. ಈಗ ಸೀಸನಬಲ್ ಫ್ರೂಟ್ಸು ನೆಕ್ಸ್ಟ್ ಬಂದಾಗ ನೆಕ್ಸ್ಟ್ ಇರುತ್ತೆ. ನೆಕ್ಸ್ಟ್ ತೆಂಗಿನಕಾಯಿ ಇವಾಗ ಇನ್ನೂ ಬಂದಿಲ್ಲ. ಇದು ಬಂದ್ಬಿಟ್ಟು ಇವೆರಡು ಮಾತ್ರ. ಇದು ఏం కాయ అది ఏమనేది దాన్ని? ఎర్రకాయలు. ಅದೇನೆ. ಇವು ಇದರಲ್ಲಿ ಕಾಯಿ ಆಗಲ್ಲ, ಅಂದರೆ ಎಳ್ನೀರಿಗೆ ಮಾತ್ರ ಯೂಸ್ ಮಾಡೋದು. ಇನ್ನು ಬೇರೆ ಕಾಯಿಗಳು ಇದ್ದಾವೆ. ಇವತ್ತಿಂದು ಇಷ್ಟು ಇವತ್ತದ್ದು ಚೆನ್ನಾಗಿದೆ ಸರ್. ಒಳ್ಳೆ ಗುಂಡಿಗೆ ಇಷ್ಟು ದಪ್ಪದಷ್ಟು ನ್ಯಾಚುರಲ್ ಆಗಿದೆ. ಬೇರೆ ಕಡೆ ಆದರೆ ಮೆಡಿಸಿನ್ ಹಾಕಿರೋದೆಲ್ಲ ಸಿಗ್ತದೆ ನಮಗೆ. ಇಲ್ಲ, ನಮ್ಮ ತೋಟದಲ್ಲಿ ಆಮೇಲೆ ತೋಟಕ್ಕೆ ಕೂಡ ನಾವು ಇವತ್ತು ರೌಂಡ್ ಅಪ್ ಇರ್ಬೋದು, ಕೆಲವೊಂದು ಕಳೆನಾಶಕಗಳು ಹೊಡೆದು ಮಾಡ್ತಾರೆ. ನಾವು ಅದು ಮಾಡಿಸಿಲ್ಲ ತೋಟದಲ್ಲಿ. ಆದಷ್ಟು ಕಳೆ ವರ್ಷನೇ ಮಾಡಿರೋದು. ಇದು ನಮ್ಮ ಫಾರ್ಮ್ ಟೂರು. ಮೇಲೆ
ಮಮ್ಮಿ ಕಾಫಿ